ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡ್ರಿ ನಾನು ಇವತ್ತು ಏನು ತೋರ್ಸಕತ್ತೀನಿ ಅಂದ್ರೆ ಬ್ಲೌಸ ಟೀಚಿಂಗ್. ನೋಡ್ರಿ ಇದು ಪ್ಲೇನ್ ಬ್ಲೌಸ್ ಐತ್ರಿ. ಇದು ಅರ್ಜೆಂಟಾಗಿ ಬಂದಿದೆ ನೋಡ್ರಿ. ಇವತ್ತು ರೀ ಅರ್ಧ ಗಂಟೆಯಲ್ಲಿ ಬ್ಲೌಸ್ನ ಇದು ಸ್ಟಿಚಿಂಗ್ ಮಾಡಿ ಕೊಡ್ಬೇಕ್ರಿ. ಅದಕ್ಕೋಸ್ಕರ ಇದು ವಿಡಿಯೋ ಪೂರ್ತಿ ನೋಡ್ರಿ, ಗೊತ್ತಾಗತ್ತೆ. ವಿಡಿಯೋ ಭಾಳ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ರೀ. ಇದು ವಿಡಿಯೋ ಬಗ್ಗೆ, ಈ ಬ್ಲೌಸ್ ಬಗ್ಗೆ ಪೂರ್ತಿ ಮಾಹಿತಿ ಐತ್ರಿ. ಇವಾಗ ನೋಡ್ರಿ ನಾನು ಸೇಪ್ ಹಾಕೊಳಕತ್ತೀನಿ. ಮಷಿನ್ ಮೇಲ್ಗಡೆ ಕೂತ್ಕೊಂಡ ಕಟ್ ಮಾಡಕತ್ತೀನಿ ರೀ. ನಾನು ನೋಡಿದ್ರೆಲ್ಲ ನಾನು ನೆಲಗಡೆ ಕೂತು ಕಟ್ ಮಾಡ್ತಾ ಇದ್ದೆ ಬ್ಲೌಸ್ ಎಲ್ಲ. ಈ ಮಷಿನ್ ಮ್ಯಾಗ ಜಾಗ ಇಲ್ಲ ಅಂದರೂ ಕೂಡ ಇದು ಬ್ಲೌಸ ಮೇಲ್ಗಡೆನೆ ಕೂತು ಕಟಿಂಗ್ ಮಾಡಕತ್ತೀನಿ ರೀ. ಒಂದು ಸಲ ಇದು ಬ್ಲೌಸ್ ಕೈ ಒಳಗಡೆ ಹಿಡಿದ್ರೆ ರೀ ಮುಗಿವರೆಗೇನು ಹೇಳೋ ಹಂಗಿಲ್ಲ ರೀ. ಯಾಕಂದ್ರೆ ರೀ ಇದು ಬ್ಲೌಸು ಒಬ್ಬರ ಅಮ್ಮಾರ್ದೈತ್ರಿ. ಇದು ಮಡಿಲೇ ಕುತ್ಕೊಂಡು ಕಟ್ಟಿಂಗು ಟಿಚಿಂಗು ಮಾಡಿ ಕೊಡ್ದೈತ್ರಿ. ಈ ಥರ ನೋಡ್ರಿ, ನನ್ನ 18 ವರ್ಷದ ಟೀಚಿಂಗ್ ಜರ್ನಿ ಒಳಗಡೆ ಇದೆ ಫಸ್ಟ್ ಟೈಮ್ ನೋಡ್ರಿ ನಾನು ಈ ಥರ ಬ್ಲೌಸ ಹೊಲಿತಾ ಇರೋದು. ಹಾಗೆ ಹೊಲ್ದು ಕೊಟ್ಟಿದ್ದೀನಿ, ಆದರೆ ಮಡಿಲೇ ಅಂತೇಳಿ ಯಾರು ಹೊಲ್ದು ಕೊಟ್ಟಿಲ್ಲ. ನಾನು ಕೆಲಸ ಮಾಡ್ಕೋತು ಬಿಟ್ಟು ಈ ಥರ ಹೊಲ್ದಿದ್ದೆ ರೀ. ಇವಾಗ ಟೀಚಿಂಗ್ ಮಾಡಾಕತ್ತೀನಿ ನೋಡ್ರಿ. ಅವರು ನಿನ್ನೆ ಅಂತ್ರನ ಹೇಳಿದ್ರಿ ನಾಳೆ ಒಂದು ಬ್ಲೌಸ್ ತೊಗೊಂಬರ್ತೀವ, ದೇವ್ರದವ್ರದ್ದು ಐತಿ. ಇಲ್ಲೊಬ್ರು ಆಂಟಿಯವರು ಅವ್ರ ಮನೆಗೆ ಕರ್ಸ್ಕೊಳಿದ್ರಿ, ಅವ್ರ ಅಮ್ಮನ ಕರ್ಸ್ಕೊಳಿದ್ರಿ. ಬ್ಲೌಸ ಅವ್ರದ್ದು ಮಾಪಿ ತಂದು ಕೊಡ್ತಾರೆ. ಮೊನ್ನೆ ಅವ್ರ ಅತ್ತೆಯವ್ರದ್ದು ಹೊಲ್ದು ಕೊಟ್ಟಿರತ್ರಿ ನೀವು ಅಂತಂದರೆ ಹೊಲ್ದು ಕೊಟ್ಟಿನಿ ರೀ ಅಂತ ನಾನು ಅಂದೆ. ಅವ್ರದ್ದು ಮಾಪ್ ಇದ್ರೆ ಹೊಲ್ದು ಕೊಡ್ರೇನ. ನಾನು ಅಂದ್ಕೊಂಡೆ ಅವ್ರದ್ದೇ ಮಾಪ್ ಪೇಪರ್ ಕಟಿಂಗ್ ಮಾಡಿನಿ ಅಂದ್ರೆ ಇರ್ತಿದ್ರಿ. ಅವ್ರ ಬ್ಲೌಸ್ ಮ್ಯಾಗ ಮಾರ್ಕ್ ಮಾಡಿ ಹೊಲ್ದಿದ್ದೇನ ಇಲ್ಲ ಆತ್ರಿ ಅಂದೆ ರೀ ನಾನು. ಇವರು ಬ್ಲೌಸು ಅವ್ರ ಮನೆಯವ್ರ ಕೈಯಾಗ ಕೊಟ್ಟು ಕಳ್ಸಿದ್ರಿ. ಈ ಬ್ಲೌಸ್ ತಂದು ಕೊಡ್ಬೇಕಾದ್ರೆ 3 ಗಂಟೆಗೆ ತಂದು ಕೊಟ್ರಿ ನನ್ನ ಕೈಯಾಗ. ನಿನ್ನೆ ಅಂತ ಹೇಳೋಣ ಮಡಿಲೆ ನಾನು ಮತ್ತೆ ತಲೆ ತೊಳ್ಕೊಂಡಿದ್ದೆ ರೀ. ಮೆಹಂದಿ ಹಚ್ಕೊಳ್ದಶಿಂದನ ಮತ್ತೆ ಒಮ್ಮೆ ಮೆಹಂದಿ ಹಚ್ಕೊಂಡಿದ್ದೆ. ಮತ್ತೆ ಒಮ್ಮೆ ತಲೆ ತೊಳ್ಕೊಂಡು ಜಳಕ ಮಾಡಿ ಮುಂಜಾನೆ ಬರೋಣ ಕೊಡ್ತಾರತ್ತೆ ನಾನು ಮಾಡಿದೆ ರೀ. ಅಣ್ಣವ್ರು ಸಂಜೆ 3 ಗಂಟೆಗೆ ತೊಗೊಂಬಂದು ಕೊಟ್ಟರು. ನಾನು ರೆಸ್ಟಿಗೆ ಹೋಗಿ ಬಂದ್ರು ರೀ. ಮಡಿಲೇನ ನೀರು ತೊಗೊಂಡು ಹೋಗಿ ರೆಸ್ಟಿಗೆ ಹೋಗಿ ಬಂದು ಕುಂಡ್ರು. ಇದು ಮತ್ತೆ ಜಳಕ ಮಾಡಿ ಬಂದು ಕುಂಡ್ರು ತಂದ್ರೆ ಅವ್ರನ್ನ ನಾನಿಂದ ರೆಸ್ಟಿಗೆ ಹೋಗಿ ಬಂದ್ರು ರೀ. ನೀರು ತೊಗೊಂಡು ಹೋಗಿನಿ ರೀ. ನಾನು ಮಡಿಲೇನ ಕೂತ್ಕೊಂಡಿನಿ ರೀ ಅಂತಂದ್ರು ರೀ. ನೆಲಗಡೆ ಕೂತು ಕಟ್ ಮಾಡಬೇಕಾದ್ರೆ ಇಲ್ಲಿ ಅಂಗಡಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕಾಗ್ತೈತ್ರೆ. ಅದಕ್ಕೋಸ್ಕರ ಅವರು ಆಕಳ ಗೋಮಂತ್ರ ತೊಗೊಂಡು ಬಂದು ಹೊಡೀರಿ ಅಂತಂದೆ ರೀ. ಈಗ ನೋಡ್ರಿ ಕಸ್ಟಮರ್ ಹೆಂಗಿರ್ತಾರೋ ಹಂಗಿಲ್ಲ ಗೊತ್ತು. ನಾವು ಮಡಿಲೇ ಕೂತ್ಕೊಂಡ್ರು ರೀ ಬರುವವ್ರಿ. ಅದಕ್ಕೋಸ್ಕರ ನೀವು ಆಕಳ ಗೋಮಂತ್ರ ತಂದು ಹೊಡೆದು ಬಿಟ್ರಿ ಯಾವುದೇ ಇದು ಇದ್ರ ಮೀರಿ ಇದು ಆಗಂಗಿಲ್ಲ. ಆಕಳ ಗೋಮಂತ್ರದಿಂದ ಇದು ಆಗ್ತೈತ್ರಿ ಅಂತಂದೆ ರೀ. ಅವ್ರು ತೊಗೊಂಡು ಬಂದು ಹೊಡೆದ್ರಿ ಅಂಗಡಿಗೆಲ್ಲ ಅಂಗಡಿಗೆ ಹೊಡೆದ್ರು, ಮಷಿನ್ಗೆ ಹೊಡೋದು ಹೋದಿಂದನ ನಾನು ಒರೆಸ್ಬಿಟ್ಟು ಮತ್ತೆ ಅವ್ರ ಬ್ಲೌಸ್ ತಂದು ಕೊಡೋಣ ಕಟ್ ಮಾಡಿ ಅದ್ರ ಮೇಲೆ ಕಟ್ ಮಾಡಿ ಹೊಲಿತಾ ಇದ್ದೀನಿ ನೋಡ್ರಿ. ನಾನು ಇಷ್ಟು ವರ್ಷದ ಜರ್ನಿ ಒಳಗೆ ಫಸ್ಟ್ ಟೈಮ್ ರೀ ಈ ಥರ. ಈಗೇನು ಇದು ಬ್ಲೌಸ್ ಕೈಯಾಗ ಹಿಡಿದ್ರೆ ಎಲ್ಲಿ ಅಳಗಾಡ್ದು ಇಲ್ಲಿ ನೋಡ್ರಿ. ಅದು ಬ್ಲೌಸ್ ಮುಗಿಸಿ ಅವ್ರ ಕೈಯಾಗ ಕೊಡೋ ಮಟ ರೀ. ಅದಕ್ಕೋಸ್ಕರನ ಮತ್ತೆ ತಲೆ ಕೂಡ ಹಿಕ್ಕೊಂಡಿಲ್ರಿ. ನಾನು ಹನಿಗೆ ವಾಪರ್ಸಿದ ಹನಿಗೆ ಇರ್ತೈತ್ರಿ, ಅದು ಎಲ್ಲಿ ತಲೆ ತೊಳ್ಕೊಂಡು ಬಂದು ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊಲಿತಾ ಇದ್ದೀನಿ ನೋಡ್ರಿ. ಈ ಥರ ಬರ್ತೈತ್ರಿ. ನಾವು ಟೈಲರಿಂಗ್ ಮಾಡಬೇಕಾದ್ರೆ ಯಾವ್ಯಾವ ಥರ ಕಸ್ಟಮರ್ ಬರ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ ರೀ. ನಾನು ಫಸ್ಟ್ ಟೈಮ್ ಹೊಲಿತಾ ಇದ್ದೀನಿ. ಹೆಂಗೇನು ರೀ ಮತ್ತು ಅನ್ನತ್ತಿದ್ರಿ. ಇಲ್ಲ ಮಡಿಲೇ ಹೊಲಿಯಮ್ಮ ಏನು ನಡಿತೈತೆ ಅಂತ ಅನ್ನಕತ್ರೆ ಆಂಟಿಯರವರು. ಆದರೂ ಆಕಳ ಗೋಮಂತ್ರ ತೊಗೊಂಬಂದು ಹೊಡೀರಿ ಐತೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅವ್ರು ಪೂಜೆಗೆ ಒಯ್ಯಾಕತ್ತಿದ್ರು ಮನೆಗೆ. ಸ್ವಲ್ಪ ಹೊಡೆದು ಹೋಗೋಣ ನಂದು ಹೊಲಿಯಾಕತ್ತೆ ರೀ. ಒಂದು ಅರ್ಧ ಗಂಟೆ ಹೊಸ ಕಸ್ಟಮರ್ ರೀ, ಫಸ್ಟ್ ಟೈಮ್ ರೀ. ಮತ್ತು ಹೆಂಗಿರ್ತೈತೋ ಅವ್ರದ್ದು ಇದು ಅಳತಿ ಹೆಂಗಿರ್ತೈತೆ ಹೆಂಗಿಲ್ಲ ಅದು ಒಂಥರ. ನನಗೇನು ಹೊಲಿತೀನಿ ರೀ, ಪರ್ಫೆಕ್ಟ್ ಹೊಲಿತೀನಿ ಅಂದ್ರೂ ಮೀರಿ ಹೊಸ ಕಸ್ಟಮರ ನಾನು ಹೆಂಗೆ ಕೊಂಡಿರ್ತೈತೆ ಹೆಂಗಿಲ್ಲ ಅಂತೇಳಿ ಹೊಲಿತಾ ಇದ್ದೆ ರೀ. ಕೂತು ಜಾಗದಾಗಿಂದ್ರಿ ಕಟಿಂಗು ಅಲ್ಲೇ ಟಿಚಿಂಗು ಅಲ್ಲೇ ಪೂರ ಮುಗಿ ಮಟ ರೀ. ಹುಕ್ಸ್ ಹಚ್ಚಿ ಎಮ್ಮಿಂಗ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಕೊಡ್ಬೇಕಾಗಿತ್ತು ರೀ. ಇದು ಬ್ಲೌಸ್ ಅರ್ಧ ಗಂಟೆ ಟೈಮ್ ಕೊಟ್ರೆ ನನಗೆ. ಇಲ್ಲೇ ಕೂತ್ರಿ ಅವ್ರ ಅಂಗಡಿ ಮುಂದೆ ನಾನು ಅವ್ರನ್ನ ಕುಂಡ್ರಸ್ಕೊಂಡನ ಕಟ್ ಮಾಡಿ ಹೊಲಿಯಾಕತ್ತೀನಿ ನೋಡ್ರಿ. ಹಿಂಗೆ ಬರ್ತಾವ್ರಿ ಕಸ್ಟಮರ್ನ. ಯಾವಾಗೂ ಹೆಂಗೆ ಬರ್ತಾರೋ ಹೆಂಗಿಲ್ಲ ಗೊತ್ತಾಗಂಗಿಲ್ಲ ರೀ. ಎನಿ ಟೈಮ್ ಹೆಂಗೆ ಬಂದ್ರು ಮೀರಿ ನಾವು ಟೀಚ್ ಮಾಡೋರು ಇದೀವಿ ಅಂದ್ರೆ ರೀ ಬರತ್ತಿರ್ತಾರೆ ರೀ. ನಾವು ಟೀಚ್ ಮಾಡಿ ಕೊಡಬೇಕು ರೀ ಅವ್ರಿಗೆ. ಇಲ್ಲ ನಮ್ಗೆ ಆಗಂಗಿಲ್ಲ, ನೀವು ಬೇರೆ ಕಡೆ ಹೋಗ್ರಿ, ಮತ್ತು ನನಗೆ ಈಗ ಆಗಂಗಿಲ್ಲ, ನನ್ನ ಕೆಲಸ ಐತಿ, ಬಗಸಿ ಐತಿ ಅಂತೇಳಿ ನಮ್ಮ ಹಳ್ಳಿ ಕಡೆ ಕೆಲಸ ಬಗಸಿ ಬಿಟ್ಟು ಬರೀ ನಿಮ್ಮದೇ ಒಬ್ಬರದೇ ಹಿಡ್ಕೊಂಡು
ನಮ್ಮ ಹಳೆ ಕಸ್ಟಮರ್ ಅದಾರ ಅವ್ರನ್ನೇನು ಮಾಡೋಣತ್ತೆ ಹಿಂಗಂದು ಇನ್ನೊಬ್ರು ಯಾರು ಅಂದಿದ್ರತ್ರ ಅವ್ರಿಗೆ ನನ್ನ ಕಡೆ ಬಂದಿದ್ರೆ ಬರೋಣ. ನಾನು ಎಂಥ ಕಸ್ಟಮರೇ ಬರಲಿ ಯಾರನ್ನೂ ಹೊಳಗೆ ಕಳ್ಸಂಗಿಲ್ಲ. ಇವಾಗ ಸಣ್ಣ ಮಕ್ಕಳಿಗೆ ಅಂತೇಳಿ ಅರ್ಜೆಂಟಾಗಿ ಬರಲಿ, ಮತ್ತು ಹಳೆ ಬಟ್ಟೆ ತೊಗೊಂಡು ಬಂದಿರ್ತಾರೆ ಅರ್ಜೆಂಟಾಗಿ ಹೊಲಿದೈತ್ರಿ ಸ್ಟಿಚಿಂಗ್ ಮಾಡಿಕೊಡ್ರಿ, ಹಿಡಿದು ಕೊಡ್ದೈತ್ರಿ, ಹೋಗೋರ್ದಿ ನಾವು ಟಾಪ್ ಹಿಡಿದು ಕೊಡ್ರಿ, ಪ್ಯಾಂಟ್ ಕಟ್ ಮಾಡಿ ಹೊಲಿದು ಕೊಡ್ರಿ, ನೈಟಿಗಳು ಹೊಲಿದು ಕೊಡ್ರಿ ಅಂತ ಬರ್ತಾರೆ. ಯಾವ್ದು ನನಗೆ ಎಷ್ಟೇ ಒಂದು ಬೇಜಾರಿದ್ರು ಮೀರಿ ಆರಾಮ್ ತಪ್ಪಿದ್ರು ಮೀರಿ ಕೂಡ ಅವರು ಹೇಳುವಂಥ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥ ಟೈಮ್ದಾಗ ರೀ ಎನರ್ಜಿ ಬಂದಂಗೆ ಆಗ್ಬಿಡ್ತೈತೆ ರೀ. ನನಗೆ ಎದ್ದು ಹೊಲಿಯಾಕತ್ತಿ ಬಿಡ್ತೀನಿ ರೀ. ಅದೇ ಒಂದೇ ನೋಡ್ರಿ ನನಗೆ ನಂಬಿಕೆ. ನಾನು ಒಂದೊಂದು ಟೈಮ್ದಾಗ ಆರಾಮ್ ತಪ್ಪಿ 15 ದಿವ್ಸಗಟ್ಲೆ ಮನ್ಕೊಂಡ್ರೆ ಮೀರಿ ಕಸ್ಟಮರ್ ರೀ ರಿಕ್ವೆಸ್ಟ್ ಅವ್ರೇನು ನಾನು ಒಂದು ಸಲ ಹೊಲ್ದು ಕೊಟ್ಟಿನಂದ್ರೆ ರೀ ಆಕಿಗೆ ಆರಾಮ ಇತ್ತಂದ್ರೆ ಪಾಪ ಹೊಲ್ದು ಕೊಡ್ತಾಳೆ. ರಿಕ್ವೆಸ್ಟ್ ಮಾಡ್ಕೊಂಡು ಎಷ್ಟೋ ಸಲ ಹೊಲ್ಕೊಂಡು ಹೋಗಿದ್ದೀವಿ. ಈಗ ಆಕಿಗೆ ಆರಾಮಿಲ್ಲ ಅಂತೇಳಿ ಬಿಡ್ತಾರೆ ಕಸ್ಟಮರ್. ಈ ಥರ ಇರ್ತಾರೆ. ಅದಕ್ಕೋಸ್ಕರನ್ರಿ ಯಾವಾಗೂ ಕಸ್ಟಮರ್ನ ಕಳ್ಕೊಬಾರ್ದ್ರಿ ನಾವು. ಅವ್ರು ಅನಿವಾರ್ಯ ಅರ್ಜೆಂಟ್ ಐತೆ ಅಂತೇಳಿ ಹೇಳಿದಾಗ ಹೊಲ್ದು ಕೊಡಿದ್ರೆ ಒಮ್ಮೆ ಅರ್ಜೆಂಟ್ ಇಲ್ದಾಗ ತಾವೇ ಅರ್ಥ ಮಾಡ್ಕೊಂಡ್ರಿ ಬಿಟ್ಟು ಹೊಲಿದು ಕೊಡೋದು ಅನ್ನಂಗೆ ಇಲ್ರಿ. ಆರಾಮಿದ್ರೆ ಹೊಲಿತಾರೆ, ಆರಾಮಿರ್ಲಿಕ್ಕೆ ಬಿಡ್ತಾರೆ ಅಂತೇಳಿ. ಅದಕ್ಕೋಸ್ಕರ ನೋಡ್ರಿ ಯಾವಾಗೂ ಕಸ್ಟಮರ ಒಂದೇ ಥರ ಇರಂಗಿಲ್ಲ ರೀ. ಅದಕ್ಕೆ ಹೊಲಿತಾ ಇದ್ದೀನಿ ನೋಡ್ರಿ. ಈ ಬ್ಲೌಸ್ ಇದು ಒಂದು ವಾರದ ಹಿಂದಿದ್ರೆ ನನಗೆ ಎಡಿಟ್ ಮಾಡಿ ವಹಿಸ್ಕೊಡೋಕ್ಕಾಗಿಲ್ಲ ರೀ. ಇವತ್ತು ಮಂಗಳವಾರಕ್ಕೆ 15 ದಿನ ಒಂದು ವಾರ ಆಯ್ತು ರೀ. 8 ದಿನ ಆಗಿ ಹೋಯ್ತು ರೀ. ಇದು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ರಿ. ಅವ್ರ ಬ್ಲೌಸ್ ಅವತ್ತು ಈ ಬ್ಲೌಸ್ ಕಟ್ ಮಾಡಿ ಹೊಲಿದ್ರಿ ರೀ. ಹೊಲ್ಯಾನ ರೀ ಇಷ್ಟು ಎನರ್ಜಿ ಬಂದಂಗೆ ಆಯ್ತು ರೀ ನನಗೆ. ಈ ಬ್ಲೌಸ್ ಹೊಲ್ಯಾನ ಮತ್ತೆ 3 ಬ್ಲೌಸ್ ಹೊಲ್ದೇನೆ, ಪ್ಲೇನ್ ಬ್ಲೌಸ್ಗಳು 3 ಹೊಲಿದೆ ರೀ. ನನಗೆ ದಿನ ಡೈಲಿ 1 2 3 ಹೊಲಿಬೇಕಾದ್ರೆ ಸಂಜೆನ ಹಿಡಿದು ಹೊಲಿಬೇಕಾದ್ರೆ ರಗಡಾಗ್ತಿತ್ತು ರೀ. ಅವ್ರ ಬ್ಲೌಸ್ ಏನು ಕೈಯಾಗ ಹಿಡಿದು ಹೊಲ್ಯಾಕತ್ತೀರಿ ಎಷ್ಟು ಎನರ್ಜಿ ಬಂದಂಗೆ ಆತ್ರಿ ನನಗೆ. ಒಂದು ವಾರದಲ್ಲಿ ನೋಡಿದ್ರೆಲ್ಲ ಎಷ್ಟು ಬ್ಲೌಸ್ ಹೊಲ್ದಿದ್ದೆ ನಾನು ಎಲ್ಲ. ಈ ಬ್ಲೌಸ್ ಕೂಡ ಅದರಲ್ಲೇ ಸೇರ್ಕೋತೈತೆ ನೋಡ್ರಿ. ಇನ್ನೂ 2 ಬ್ಲೌಸ್ ಒಯ್ದಿದ್ರಿ ಅರ್ಜೆಂಟಾಗಿ. ಮೊನ್ನೆ ತೋರಿಸಿದ್ನಲ್ರಿ 21 ಬ್ಲೌಸ್ ರೆಡಿಯಾಗಿದ್ದು ರೀ. 21 ಅಲ್ಲಿ ಉಳಿದಿದ್ದು ರೀ. ಆದ್ರೆ ಒಯ್ದಿದ್ದು ನಾನು ಲೆಕ್ಕಕ್ಕೆ ಹಿಡ್ದಿಲ್ಲ ರೀ. ಇದು ಒಂದು ನೋಡ್ರಿ ಅದೇ ಆವಾಗ ಹೊಲ್ದಿದ್ದೆ ರೀ. ಹೊಲ್ದಿದ್ರಿ ಅವ್ರಿಗೆ ಇಷ್ಟು ಪರ್ಫೆಕ್ಟ್ ಕೂತಿತ್ತು ರೀ ಬ್ಲೌಸ್. ಅಷ್ಟು ಚಂದ ಆಗಿದ್ರೆ ನಾನೇ ಹೋಗಿ ಮತ್ತು ಅವ್ರಿಗೆ ಹೊತ್ತೆ ಮುನಿಗಾನ ಅವ್ರು ಕರ್ಕೊಂಬರೋಣ ಉಡಿ ತುಂಬಿರ್ತೀರಿ. ಉಡಿ ತುಂಬಾಕನ ಅವ್ರ ಅಮ್ಮಾರು ವಿಧವೆ ಇದ್ದಾರೆ ಅಂತೇಳಿ ಅವ್ರ ಮನ್ಯಾಗ ಯಾರು ಉಡಿ ತುಂಬೋರಿಲ್ಲ, ಯಾರೂ ಇಲ್ಲ. ನೀನೇ ಬರ್ಬೇಕಾಗ್ತದಪ್ಪ ಹೆಂಗಾದ್ರೂ ಮಡಿಲೇನದಿ, ಇದು ಒಂದು ಮಾಡಿ ಕೊಡು ಖಾರ, ನನಗೆ ಮನ್ಯಾಗ ಯಾರೂ ಇಲ್ಲ ಅಂತಂದ್ರೆ ನಾನು ಆಯ್ತು ಬಿಡ್ರಿ. ಮತ್ತು ಇದು ನೋಡ್ರಿ ಯಾರಿಗೆಲ್ಲ ಸಿಗ್ತೈತ್ರಿ ಆ ಪುಣ್ಯ ರೀ. ಮುತ್ತೈತನಕ್ಕೆ ಈಗ ಅವ್ರಿಗೆ ಉಡಿ ತುಂಬೋದು, ದೇವಿಗೆ ಉಡಿ ತುಂಬ್ದಂಗೆ ರೀ. ಅವ್ರಿಗೆ ಉಡಿ ತುಂಬಾಕೆ ಹೋದ್ರಾಕತ್ತಾರ ನನಗೆ ನಾನೀಗ ಒಲ್ಲ ಅನ್ನಕ್ಕೆ ಬರೋದಿಲ್ಲ ರೀ. ನಂದು ಎಷ್ಟೇ ಕೆಲಸ ಇದ್ರು ಮೇಲೆ ನಾನು ಬಿಟ್ಟು ಹೋಗಿ ಅವ್ರಿಗೆ ಎಲ್ಲ ಅದು ಪೂಜೆದು ಏನೇನು ಇತ್ತು ರೀ ಎಲ್ಲ ಉಡಿಯಕ್ಕಿ ಸಾಮಾನ್ದು ಅವ್ರಿಗೆ ಸೀರೆ ಅದು ಎಲ್ಲ ಉಡಿಸಿದ್ರಿ. ಅವರೆಲ್ಲ ಜಳಕ ಮಾಡಿಸಿ ಅದೇನೋ ಹರಕೆ ಕಟ್ಕೊಂಡಿರತ್ರಿ ಅವ್ರ ಅಮ್ಮಾರು. ಹರಕೆ ಕಟ್ಕೊಳ್ಳೋಣ, ಹೊಸ ಸೀರೆ, ಹೊಸ ಜಂಪರ, ಹೊಸ ಲಂಗ ಎಲ್ಲ ಅವ್ರಿಗೆ ಇವ್ರು ತೊಗೊಂಡು ಬಂದು ಅವ್ರ ಮನೆಗೆ ಕರ್ಕೊಂಡು ಬಂದು ಪೂಜೆ ಅವ್ರ ನಮ್ಮ ಮನ್ಯಾಗ ಇದು ಮಾಡೋದೈತೆ ಅಂತ ಹೇಳಿದರೆ ನಾನು ಮಾಡ್ತೀನಿ ರೀ. ಬದ್ರಾನ ಒದರ್ರಿ ಅಂತಂದಿದ್ದಾರೆ. ಮತ್ತು ಹೋಗಿ ಒದ್ರಾನ ಹೋಗಿ ಮಾಡಿ ಕೊಟ್ಟು ಬಂದೆ ರೀ. ಅವರು ನಾನು ಅಂದ್ಕೊಂಡಿದ್ದೆ ಏಜ್ ಆದವ್ರು ಅದಾರು ಅಮ್ಮಾರು ಅಂತ ನಾನು ಅಂದ್ಕೊಂಡಿದ್ದೆ ರೀ. ಈ ಬ್ಲೌಸ್ ನೋಡೋಣ ಫಸ್ಟ್ ಟೈಮ್ಸ್ ಏಜ್ ಆದವ್ರು ಅವ್ರದ್ದು ತೋಳು ಉದ್ದ ಇದ್ದು ಮೊನ್ನೆ ಹೊಲ್ದು ಕೊಟ್ಟಿನ 5 ಜಂಪರ. ಇದು ಅಲ್ಲ ನಾನು ಹೊಲ್ದಿದ್ದು ಅಲ್ಲ ರೀ ಅಂತ ಅವರು ಅಂದೆ. ನನ್ನ ಆಂಟಿಯರೇ ಮೊದಲು ಅಜ್ಜಿ ಅಮ್ಮಾರ ಅಂತೇಳಿ ಮತ್ತೀಗ ದೇವ್ರು ಬರ್ತೈತೆ ಅಂದ್ರೆ ಅವ್ರಿಗೆ ಅಮ್ಮಾರ ಅಂತಾರಲೆ. ನಾನು ಅಂದ್ಕೊಂಡೆ ಯಾರೋ ವಯಸ್ಸಾದವರು ಅಜ್ಜಿ ಯಾರು ಹಿಂಗೆ ದೇವ್ರ ಹೇಳ್ತಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ರೀ. ಅವ್ರಿ ಚಿಕ್ಕ ವಯಸ್ಸದವ್ರದಾರಿ. ಈಗ 2 ಪಾಪು ಆಗ್ಯಾವತ್ರಿ. ಇನ್ನೂ ಒಂದು ಸಣ್ಣದೈತ್ರಿ ಪಾಪು, ಒಂದು ವಾರದೈತೈತ್ರಿ. ಅಷ್ಟು ಸಣ್ಣ ವಯಸ್ಸಿನಾಗ ಅವ್ರಿಗೆ ದೇವಿ ವರ ಕೊಟ್ಟ ನೋಡ್ರಿ. ಹಿಂಗೆ ಇನ್ನೊಬ್ರಿಗೆ ಪರಿಹಾರ ಮಾಡುವಂಗೆ ಶಕ್ತಿ ಕೊಟ್ಟಾರೆ. ಯಾರಿಗೆಲ್ಲ ಸಿಗ್ತೈತ್ರಿ ಆ ಪುಣ್ಯ ದೇವ್ರದ್ದು ನೋಡ್ರಿ. ಅವ್ರಿಗೆ ಯಾವ ದೇವ್ರು ಬರ್ತೈತೆ ಅಂದ್ರೆ ರೀ ಯಾವುದೋ ದೇವ್ರ ಮಹಾಕಾಳಿ ಏನು ಯಾವುದೋ ದೇವ್ರು ಅಂದ್ರೆ ನನಗೂ ನೆನಪಿಲ್ಲ ರೀ. ನಾನಂದ್ರೆ ಇಷ್ಟು ಸಣ್ಣ ವಯಸ್ಸಿನಾಗ ದೇವ್ರು ಬಂದು ದೇವಿಗೆ ಅವ್ರು ನಿಮ್ಗೆ ಆಕಿ ಸೇವಾ ಮಾಡಲಿ ಅಂಥೇಳಿ ಬಂದಾರಿ. ನಮ್ಮ 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 ಮಮ್ಮಿಯಾರಿಗೂ ಅಷ್ಟು ಸಣ್ಣ ವಯಸ್ಸಿನಾಗ ಬಂದಿತ್ತತ್ರಿ ದೇವ್ರ
ಅದನ್ನ ಹೇಳಕತ್ತಿದ್ದಾರೆ. ಅದಕ್ಕೆ ನಾ ದೇವಿಗಿರಿ ಅವ್ರ ಇಚ್ಛೆ ಯಾವಾಗ ಯಾರ ಮೈಯಾಗ ಯಾವಾಗ ಬಂದು ಸೇರ್ಕೋತಾರ ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ, ದೇವ್ರ ಮಹಿಮೆ. ಮತ್ತು ಯಾವಾಗ ಯಾರ್ದು ಪರಿಹಾರ ಆಗ್ತೈತಿ ಅದು ಗೊತ್ತಿಲ್ಲ ರೀ. ಒಂದೊಂದು ಟೈಮ್ದಾಗ ಕಾಡ್ತಿರ್ತೈತಿ ರೀ. ದೇವ್ರ ಮ್ಯಾಗ ಹಾಕಿ ದೇವ್ರ ಹಂತಕ್ಕೆ ಹೋಗ್ತಾರೆ, ಆ ನಂಬಿಕೆನೂ ಇರ್ತೈತಿ ರೀ ಮನುಷ್ಯಾಗ. ಒಬ್ಬೊಬ್ರು ನಂಬ್ತಾರೆ, ಒಬ್ಬೊಬ್ರು ನಂಬಂಗಿಲ್ಲ ರೀ. ಒಬ್ಬೊಬ್ರು ಎಲ್ಲಿ ಹೋಗೋದು ಎಲ್ಲಿ ಬಿಡೋದು, ಯಾವ ದೇವ್ರುಗಳು ಏನು ಮಾಡ್ತಾವತ್ತು ಹಿಂಗೆ ಒಬ್ಬೊಬ್ರು ಆಡ್ಕೊಳ್ಳೋರು ಇರ್ತಾರೆ. ಈಗ ಅಂಟಿಯರಿಗೆ ಅವ್ರಿಗೆ ಪರಿಹಾರ ಆದಲ್ಲೇನ ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡಿ ಇಷ್ಟೆಲ್ಲ ಅವರಿಗೆ ಮಾಡಕತ್ತಾರೆ. ಅವ್ರಿಗೆ ಚಲೋ ಆದಲ್ಲೇನ ಮಾಡ್ತಿರ್ತಾರಲ್ಲ, ಹಾಗೆ ಯಾರೂ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ರೀ. ಈಗ ನಾವು ಎಷ್ಟೋ ನೋಡ್ರಿ, ಎಷ್ಟು 10 ಕಲ್ಲು 100 ಕಲ್ಲು ಹೋಗಿಲ್ರಿ, ಒಂದು ಕಲ್ಲರಿ ಹೋಗಿ ತಾಗಿತ್ತಂದ್ರೆ ಅದು ಗುರಿ ಮುಟ್ತೈತೆ ಅನ್ನಂಗಿಲ್ಲ. ಈಗ ನೋಡ್ರಿ, ಒಮ್ಮೆ ದೇವ್ರಿಗೆ ರೀ ನಾವು ಒಬ್ಬರೇ ಇರಂಗಿಲ್ಲ ರೀ, ಎಷ್ಟು ಕೋಟ್ಯಾನು ಕೋಟಿ ಜನ ಇರ್ತಾರೆ ರೀ. ಯಾರಿಗತ್ತೆ ನೋಡ್ಬೇಕ್ರಿ ದೇವರು. ನಮ್ಮ ಮನೆ ಒಳಗಡೆನ ನಾವು ಒಂದು ಇಬ್ಬರು 3 ಮಂದಿನ ಸಂಭಾಳಿಸ್ಬೇಕಾದ್ರೆ ರಗಡ ಆಗ್ತಿರ್ತೈತ್ರೆ. ಮತ್ತು ನಾವು ಎಲ್ಲ ನಮ್ಮ ಭಾರ ಎಲ್ಲ ದೇವ್ರ ಮ್ಯಾಗ ಹಾಕಿಬಿಟ್ಟಿವಿ ಅಂದರೆ ಯಾರು ನೋಡ್ಬೇಕ್ರಿ. ಎಲ್ಲಾರನ್ನ ನೋಡಿ ಬಂದು ನಮಗೆ ನಮ್ಮ ಕಡೆ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತಿರ್ತೈತೆ ರೀ. ಅದಕ್ಕೋಸ್ಕರ ನಾವು ಕಾಯ್ಬೇಕಾಗ್ತೈತೆ ರೀ. ನಾವು ಹಿಂದೆ ಹೋದೀವಿ ದೇವ್ರಿಗೆ, ನಮ್ಗೆ ಚಲೋ ಆಗ್ಬೇಕಂತಂದ್ರೆ ಹಂಗೆ ಇರಂಗಿಲ್ಲ ರೀ. ನಮ್ಮ ಟೈಮ್ ಯಾವಾಗ ಚಲೋ ಆಗಿ ಕೂಡಿ ಬರೋದು ಇರ್ತೈತೆ ನೋಡ್ರಿ, ಅವಾಗೇ ಆಗೋದ್ರೆ. ಆ ಥರ ಸಿಚುವೇಶನ್ ಕೂಡ ನನ್ನ ಜೀವನದಾಗ ಕೂಡ ಆಗೈತ್ರಿ. ಮುಂದೆ ಒಂದು ದಿನ ಯಾವಾಗಲಾದರೂ ಅದ್ರ ಬಗ್ಗೆ ಹೇಳ್ತೀನಿ ರೀ. ಈ ಥರ ಈಗ ಇನ್ನೊಬ್ಬರಿಗೆ ಹೇಳ್ಕೊಡುವಂಥ ವಿದ್ಯೆ ನನಗೆ, ಮತ್ತು ನಮ್ಗೆ ಇನ್ನೊಬ್ರಿಗೆ ಏನೋ ಒಂದು ಅರ್ಥ ಹೇಳ್ತೀವಂದ್ರೆ ನಮ್ಮ ಜೀವನದಾಗ ಅಷ್ಟು ಈ ಥರ ಎಲ್ಲ ಸಿಚುವೇಶನ್ ಬಂದು ಹೋಗಿರ್ತಾರೆ. ಆ ಬಂದು ಹೋಗೋದಂಥದ್ದು ನಾವು ಮರೆಯೋಕೆ ಹೋಗ್ಬಾರ್ದು. ಈಗ ಇದು ನೋಡಿ ಖುಷಿ ಪಡ್ಬೇಕ್ರಿ. ಹಿಂದಿಂದ ನೆನಪು ಮಾಡ್ಕೊಂಡು ಸಂಕಟ ಮಾಡ್ಕೋಬಾರ್ದ್ರೆ. ಈ ಥರ ಹೇಳೋದು ನೋಡ್ರಿ. ಇವಾಗ ನೋಡ್ರಿ, ಪೈಪಿಂಗ್ ಮಾಡಾಕತ್ತೀನಿ ರೀ. ಬ್ಲೌಸ್ದು ಮುಗಿಲಾಕ ಬಂದೈತೆ ರೀ ಅರ್ಧ. ಈಗ ಹುಡುಗರ ಕೈಯಾಗ ಫೋನ್ ಕೊಟ್ಟಿದ್ರೆ ಒಂದು ಸ್ವಲ್ಪ ಸೇಕ್ ಆಗಾಕತ್ತೈತೆ ರೀ ಫೋನ್. ಅವ್ರು ಹೆಂಗೆ ವಿಡಿಯೋ ಮಾಡಾಕತ್ತಾರೇನೋ. ಆದರೂ ಆಲ್ಮೋಸ್ಟ್ ನಿಮ್ಗೆ ಈ ವಿಡಿಯೋ ನಾನು ಟೀಚಿಂಗ್ ವಿಡಿಯೋ ತೋರ್ಸಿನಿ ರೀ ರಗಡ್ ಸಲ. ಆದರೆ ಈ ಬ್ಲೌಸಿಂದ ಬಗ್ಗೆ ಹೇಳ್ಬೇಕಂತೇಳಿ ನಾ ವಿಡಿಯೋ ಮಾಡೀನಿ ರೀ. ಅಪ್ಲೋಡ್ ಮಾಡಬೇಕಾಗಿತ್ತು ರೀ. ನಾನು ಅವತ್ತೇನ ಮರುದಿವ್ಸ ಅಪ್ಲೋಡ್ ಮಾಡಬೇಕಾಗಿತ್ತು. ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡೋದು ನನಗೆ ಟೈಮ ಸಿಗ್ತಾಯಿಲ್ಲ ರೀ. ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕತ್ತಿಲ್ಲ ರೀ. ಒಂದಿನ ಮಾಡಿ ಅಂದರೆ ಒಂದು 4 ದಿನ ಹೊಂಟೈತೆ ರೀ. ವಿಡಿಯೋ ಮಾಡಿ ಇಟ್ಕೊಳ್ತೀನಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ನಂಗೆ ಟೈಮ್ ಸಿಗವಲ್ಲಾಗೈತೆ ರೀ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದಿನ ರೀ, 1 ತಿಂಗಳು ಆಯ್ತಂದ್ರೆ ಆಯ್ತು ರೀ. ಫ್ಯಾಕ್ಟ್ರಿ ಸೀಸನ್ ಬಂದಾಗ್ತೈತೆ ರೀ. ಬಂದಾಯ್ತಂದ್ರೆ ಮತ್ತೆ ನಮಗೊಂದು ಸ್ವಲ್ಪ ರೆಸ್ಟ್ ಸಿಗ್ತೈತೆ ರೀ, ಅವಾಗ ನಡಿತೈತೆ ರೀ. ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕು ನೋಡ್ರಿ. ನಾನು ಕಂಟಿನ್ಯೂ ವಿಡಿಯೋ ಬರಬೇಕಾದ್ರೆ ರೀ, ಕಂಟಿನ್ಯೂ ವಿಡಿಯೋ ನನಗೆ ಮಾಡೋಕೆ ಈಗ ಮನೆ ಒಳಗಡೆನೂ ಏನಾರ ರೆಸಿಪಿ ತೋರಿಸ್ಬೇಕು, ಮನೆ ಒಳಗೆ ನನ್ನ ಲಾಗ್ ತೋರಿಸ್ಬೇಕಂದ್ರೆ ನನಗೆ ಟೈಮ್ ಇರೋಂಗಿಲ್ಲ ರೀ. ನಾನು ಇಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲಿ ಅಂಗಡಿಗೆ ಹೋಗ್ಬೇಕಾದ್ರೆ ರಗಡ ಆಗಿಬಿಡ್ತೈತೆ ರೀ. ಅಷ್ಟರೊಳಗನ ನಾನು ಟೈಮ್ ಆಗಿರ್ತೈತಿ. ಅದಕ್ಕೋಸ್ಕರ ನಾನು ವಿಡಿಯೋ ಒಂದೊಂದು ಸ್ವಲ್ಪ ದಿನ ಸ್ಟಾಪ್ ಆಗಾಕತ್ತಾವ್ರಿ. ಏನು ಪರವಾಗಿಲ್ಲ, ಡೈಲಿ ವಿಡಿಯೋ ಹಾಕಿದ್ರೆ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತೆ ಅಂತ ಹೇಳ್ತಾರೆ. ಈಗ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ನಿ ಅಂದ್ರೆ ರೀ, ಈ ಕೆಲಸ ಮಾಡೋಕೆ ನನಗೆ ಎನರ್ಜಿನ ಇಲ್ದಂಗೆ ಆಗ್ಬಿಡ್ತೈತೆ ರೀ. ರಾತ್ರಿ ವಾಯ್ಸ್ ಓವರ್ ಕೊಡೋದು, ಎಡಿಟಿಂಗ್ ಮಾಡೋದು 12 ಗಂಟೆ ತನಕ ಇರ್ತೈತೆ ರೀ. ಮನೆಗೆ ಬರ್ಬೇಕಾದ್ರೆ 10 ಆಗಿರ್ತೈತೆ ರೀ. ಬಂದು ಅಡುಗೆ ಮಾಡಿ ಊಟ ಮಾಡಿ ಮತ್ತು ಇದನ್ನ ಕೆಲಸ ಮಾಡಾಕತ್ತೀನಿ. ಮತ್ತು ಬೆಳಗ್ಗೆ 4 ಗಂಟೆಗೆ ಕೇಳ್ಬೇಕು ರೀ ಎದ್ದು ಕೆಲಸ ಮಾಡಬೇಕಾದ್ರೆ ನನಗೆ ಟೈಮ್ ಇದು ಆಗಂಗಿಲ್ಲ ರೀ. ಅದಕ್ಕೋಸ್ಕರ ಒಂದೊಂದು ದಿನ ಸ್ಟಾಪ್ ಆಗ್ಲತ್ತಾರ ವಿಡಿಯೋ. ಸ್ಟಾಪ್ ಆದರೂ ಪರವಾಗಿಲ್ಲ ರೀ. ಒಂದು ಕೆಲಸ ಮಾಡೋಕೋತೀವಿ, ಒಂದೇ ಆಗೋದ್ರ ಅದು ಕೆಲಸ ಎಲ್ಲ ಥರ ಮಾಡ್ತೀನಂದ್ರೆ ಮನುಷ್ಯಾಗ ಆಗಂಗಿಲ್ಲ ರೀ. ಅದು ಮಾಡ್ಕೋತ ಕೂತೀವಂದ್ರೆ ಈ ಕೆಲಸದ ಕಡೆ ತೊಂದರೆ ಆಗ್ತೈತೆ ರೀ. ಅದಕ್ಕೋಸ್ಕರ ನೋಡಿರಿ ಟೀಚಿಂಗ್ ಮಾಡಾಕತ್ತೀನಿ ರೀ. ಮಾಡೋದಂತೂ ಬಿಡಂಗಿಲ್ಲ ರೀ, ಮಾಡ್ತೀನಿ ರೀ ಕೆಲಸ. ಆಲ್ಮೋಸ್ಟ್ ಮಾಡಾಕತ್ತೀನಿ ರೀ. ಮಾಡೋದು ಕೆಲಸ ಅಂತೂ ಬಿಡಂಗಿಲ್ಲ ರೀ. ಯಾರೋ ಏನೋ ಅಂದರು ಏನೋ ಬಿಟ್ಟರು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೋದಂತೂ ಬಿಟ್ಟಿನಿ ರೀ. ನಾನೀಗ ಈ ಯೂಟ್ಯೂಬ್ ಜರ್ನಿ ಒಳಗಡೆ ಹೆಂಗೆ ಎಷ್ಟೆಷ್ಟು ಜನ ಬಂದರು, ಎಷ್ಟೆಷ್ಟಿಲ್ಲ ನನಗನ್ನೋದು ಗೊತ್ತಾಗ್ಲಾಕತ್ತೈತೆ ರೀ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಗೊತ್ತೈತೆ ರೀ ನಾನು ಹೆಂಗಿದ್ದೆ ಹೆಂಗಿಲ್ಲ ಅನ್ನೋದು. ಮತ್ತು ಇನ್ನೊಬ್ರ ಬಗ್ಗೆ ಆಡ್ಕೋತಿರ್ತಾರೆ, ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ ರೀ. ನಾನು ಇದೊಂಥರ ನನಗೆ ಮೋಟಿವೇಶನ್ ಕೊಟ್ಟಂಗೆ ಆಗ್ಲತ್ತೈತೆ ರೀ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದು. ಇದರೊಳಗಡೆ
ಎಷ್ಟೋ ಜನ ನನಗೆ ಈಗ ಫ್ರೆಂಡ್ಸ್ ಆಗ್ಯಾರ. ಎಲ್ಲರೂ ನನಗೇನೋ ಒಂದು ಟೆನ್ಷನ್ ಆಗಿತ್ತಂದ್ರೆ ಅವ್ರ ವಿಡಿಯೋ ನಾನು ನೋಡ್ತೀನಿ ಅಂದ್ರೆ ಒಂದೊಂದು ಸಲ ಎನರ್ಜಿ ಬಂದಂಗೆ ಆಗ್ಬಿಡುತ್ತೆ. ನಂದೇನು ಭಾಳ ಅಲ್ಲ, ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಕಷ್ಟ ಇರ್ತೈತಿ, ಅವ್ರ ಮುಂದೆ ನಂದೇನು ಅಲ್ಲ ಅನ್ನೋಂಗೆ ಅದು ಒಂಥರ ಮೈಂಡ್ ತಲೆ ಒಳಗಡೆ ತೆಗ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ. ಈಗ ಮೊದಲೆಲ್ಲ ರೀ ಬೇರೆಯವ್ರ ವಿಡಿಯೋ ನೋಡ್ಕೋತ ಟೈಮ್ ಕಳೀತಿದ್ದೆ ರೀ. ಈಗೇನೋ ನನ್ನ ವಿಡಿಯೋ ನೋಡಿ ಇಷ್ಟೆಲ್ಲ ಜನ ನಂಗೆ ಸಪೋರ್ಟ್ ಮಾಡ್ತಾರಲ್ಲ, ನಾನು ಬರಬೇಕಲ್ಲ ಮುಂದೆ ಅವ್ರ ಥರ ನಾನು ಆಗಬೇಕಲ್ಲ ಅನ್ನೋಂಥ ಛಲ ನನಗೆ ಐತ್ರಿ. ಆದರೂ ಮೀರಿ ನನ್ನ ಕೆಲಸ ನಾನು ಮಾಡ್ಕೋತ ಹೋದ್ನಿ ಅಂದ್ರೆ ಇದ್ರೊಳಗಡೆನೇ ನನ್ನ ತಲೆ ಕೊಟ್ಟನೆ ಅಂದ್ರೆ ನಾನು ಯಾವುದೋ ಒಂದು ತಲೆಯಾಗ ಹಾಡು ಸುದ್ದಿ ಬಂದ್ರೆ ಮೀರಿ ಮರ್ತು ಬಿಡ್ತೇನೆ ರೀ, ಅದನ್ನು ಮರ್ಯಾಕತ್ತೀನಿ ರೀ. ಅದಕ್ಕೋಸ್ಕರನ ನಾ ವಿಡಿಯೋ ಒಂದೊಂದು ದಿನ ಇದು ಆಗ್ತಾವ್ರೆ, ಆದರೂ ಪರವಾಗಿಲ್ಲ ಮಾಡಾಕತ್ತೀನಿ ರೀ. ನನ್ನ ಕೆಲಸ ರೀ ಈ ಕೆಲಸ ರೀ ಮಾಡಾಕತ್ತೀನಿ ರೀ. ಆ ಕೆಲಸ ಒಂದೊಂದು ದಿನ ಸ್ಟಾಪ್ ಆದ್ರ ಮೇಲೆ ನಡೀತಿದ್ರಿ. ಈ ಕೆಲಸ ಅಂತೂ ಮಾಡಬೇಕ್ರಿ, ಜೀವನ ಆಧಾರ, ನಮ್ಮ ಜೀವನ ಆಧಾರಕ್ಕೆ ಐತ್ರಿ ನಂದು ಇದು ಕೆಲಸ. ಮತ್ತು ಇದನ್ನು ಬಿಟ್ಟು ಅದನ್ನು ನಾನು ಯೂಟ್ಯೂಬ್ ಪೇಮೆಂಟ್ ಎಂದು ಬರ್ತೈತೋ ಎಂದಿಲ್ಲ ಗೊತ್ತಿಲ್ಲ. ಅಲ್ಲಿ ತನಕ ನಾನು ಬರೀ ಯೂಟ್ಯೂಬ್ನ ಮಾಡ್ಕೋತ ಕೂತ್ನಿ ಅಂದ್ರೆ ಈ ಕೆಲಸ ಮಾಡ್ಲಿಕ್ಕೆ ನಮ್ದು ಹೊಟ್ಟೆ ನಡಿಬೇಕಲ್ಲ, ನಮಗಿದ್ದು ಹಿಂದಿನ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ಬೇಕಲ್ಲ ಅಂತೇಳಿ ನೋಡಿರಿ. ಬ್ಲೌಸ್ ಪೂರ ಫಿನಿಶಿಂಗ್ ಆಯ್ತು ರೀ. ಎಷ್ಟು ಕರೆಕ್ಟ್ ಬಂದೈತೆ ರೀ ಬ್ಲೌಸ. ಎಷ್ಟೇ ಅರ್ಜೆಂಟ್ ಇದ್ರೂ ನಮ್ಮ ಕೈ ಒಳಗಡೆ ಇರ್ತೈತೆ ರೀ, ಅದು ಅರ್ಜೆಂಟ್ ಇದ್ರೂ ನೀಟಾಗಿ ಹೊಲಿಬೇಕು. ಈಗ ಅರ್ಜೆಂಟ್ ಇಲ್ಲ ಅಂದ್ರೂ ನೀಟಾಗಿ ಹೊಲಿಬೇಕು ರೀ. ಒಂದು ಸಲ ಕೈ ಕೂತಂದ್ರೆ ಕರೆಕ್ಟ್ ಬರ್ತಾವೆ ರೀ ಬ್ಲೌಸ್ಗಳು. ಏನೋ ಅರ್ಜೆಂಟ್ ಐತ್ರಿ ಹೆಂಗಾರೆ ಹೊಲ್ದು ಕೊಟ್ರೆ ಇನ್ನೊಮ್ಮೆ ಕಸ್ಟಮರ್ ಬರೋಂಗಿಲ್ಲ ರೀ. ಒಂದು 4 ಟಕ್ಸ್ ಬ್ಲೌಸನ್ನ ಐತ್ರಿ, ಇದು ಇಷ್ಟು ನೀಟ್ ಆಯ್ತು ರೀ. ನನಗೆ ಖುಷಿ ಆಯ್ತು ರೀ ಈ ಬ್ಲೌಸ್ ಹೊಲ್ದಂದು. ನನಗೆ ದಿನ ಒಂದೊಂದು ಬ್ಲೌಸ್ ಹೊಲ್ಯಂಗೆ ಆಗ್ಲಕತ್ತೈತೆ ರೀ ನನಗೀಗ. ಬಿಡಬಾರ್ದು. ಹಳೆ ಬ್ಲೌಸ್ ನೋಡಿರಿ ಯಾವ ಥರ ಹೊಲ್ದಾರಿ. ನನ್ನ ಬ್ಲೌಸ್ ಎಷ್ಟು ನೀಟಾಗಿತ್ತು ರೀ. ಇವ್ರದ್ದು ನೋಡಿರಿ ಎಷ್ಟು 6 ಸೈಜ್ ಐತೆ ರೀ. ಹೊಲ್ಗೆ ನೋಡಿರಿ ಯಾವ ಥರ ಹಾಕ್ಯಾರಿ ಅವರು. ಮಸಿನ ಕರೆಕ್ಟ್ ಐತಿ. ಇಲ್ಲಿ ನಾವು ಲೂಸ್ ಹೊಲಿಗೆ ಹಾಕ್ಯಾರಿ. ಪೂರಾ ಪೈಪಿಂಗ್ ನೋಡಿರಿ, ಪೂರಾ ಹೊಳೆ ಅರ್ಧಂಬರ್ಧ ಹೊಳೆ ಬಿದ್ದಂಗೆ ಆಗೈತೆ ರೀ ಪೈಪಿಂಗ. ಆ ಥರ ಕೊಟ್ಟಾರ. ತೋರ್ಸಕತ್ತೀನಿ ನೋಡಿರಿ. ಇದನ್ನ ಯಾಕೆ ತೋರಿಸು ಇದು ಬರ್ತದೆ. ನಾನು ಹೊಲ್ದಿರೋ ಬ್ಲೌಸ ಎಷ್ಟು ನೀಟ್ ಕಾಣಕತ್ತೈತೆ ರೀ. ಇದು ಹಳೆ ಬ್ಲೌಸ ಯಾವ ಥರ ಬಂದೈತೆ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ. ನಾನು ನೋಡಿ ಹೊಲಿಗೆ ಯಾವ ಥರ ಹಾಕ್ಯಾರಿ ಅವರು. ಈ ವಿಡಿಯೋದ ಬಗ್ಗೆ ಏನಾದರೂ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಕಮೆಂಟ್ ಮೂಲಕ ತೇರಿ. ನಾ ಮಾತಾಡುವಂಥ ಮಾತಿನಿಂದ ಯಾರ ಮನುಷ್ಯಗಾದ್ರೂ ಮೀರಿ ನೋವಾಗಿದ್ರೆ ಕ್ಷಮೆ ಇರಲ್ರಿ. ಮತ್ತು ನೋಡಿರಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾವೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ. ಇದೇ ಥರ ಮೋಟಿವೇಶನ್ ವಿಡಿಯೋ ಬರ್ತೀವಿ. ಹಾಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಹೊಸ ರೆಸಿಪಿ, ಹೊಸ ವಿಡಿಯೋ ಕಟಿಂಗು ಟಿಚಿಂಗು ಹಾಕ್ತೀನಿ ರೀ. ಮತ್ತು ಇನ್ಮೇಲಿಂದ ವಿಡಿಯೋ ಡೈಲಿ ಒಂದೊಂದು ವಿಡಿಯೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.